ಸ್ವತಂತ್ರ ಭಾರತದ ಇತಿಹಾಸದ 5 ಯುದ್ಧಗಳಲ್ಲಿ ರಾಷ್ಟ್ರಕ್ಕಾಗಿ ಹೋರಾಡಿ ಪ್ರಾಣತ್ಯಾಗಗೈದ ಹುತಾತ್ಮರಿಗಾಗಿ ಅಂತ ಒಂದು ಶಾಶ್ವತ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನ ದೇಶದ ಪರಮೋಚ್ಚ ಅಧಿಕಾರ ಕೇಂದ್ರದ ಪಕ್ಕದಲ್ಲೇ 2019ರಲ್ಲಿ ನಿರ್ಮಿಸಲಾಗಿದೆ. ಇದಕ್ಕೂ ಮುನ್ನ ಹುತಾತ್ಮ ಯೋಧರಿಗಾಗಿ ಅಮರ ಯೋಧನ ಜ್ಯೋತಿಯನ್ನ ಇಂಡಿಯಾ ಗೇಟ್ನ ಕೆಳಗಡೆ ಇಡಲಾಗಿತ್ತು. ಈಗ ಆ ಅಮರ ಜ್ಯೋತಿಯನ್ನ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಶಾಶ್ವತವಾಗಿ ಸ್ಥಳಾಂತರಿಸಲಾಗಿದೆ. ಅಮರ ಚಕ್ರ, ವೀರತಾ ಚಕ್ರ, ತ್ಯಾಗ ಚಕ್ರ, ರಕ್ಷಾ ಚಕ್ರಗಳೆಂಬ ಚಕ್ರವ್ಯೂಹವನ್ನ ಹಾದು ಹೋಗ್ತಾ ಇದ್ರೆ ಆ ಗೋಡೆಗಳ ಮೇಲಿನ ಪ್ರತಿಯೊಂದು ಇಟ್ಟಿಗೆಯು ಹುತಾತ್ಮರಾದ ಯೋಧರ ಹೆಸರುಗಳನ್ನು ಹೊಂದಿರೋದು. ಹಾಗೆ ಸ್ವತಂತ್ರ ಭಾರತದ ಯುದ್ಧಗಳ ಸಂದರ್ಭದಲ್ಲಿ ಐತಿಹಾಸಿಕ ಕದನಗಳಲ್ಲಿ ನಮ್ಮ ಯೋಧರು ತೋರಿದ ರಣರೋಚಕ ಹೋರಾಟವನ್ನು ತೋರುವಂತಹ ಈ ಆಕರ್ಷಕ ಕಲಾಚಿತ್ರಗಳನ್ನು ನೋಡಿಕೊಂಡು ಹಾಗೆ ಪರಮ ಯೋಧ ಸ್ಥಳಕ್ಕೆ ಧಾವಿಸ್ತೀವಿ. ಯುದ್ಧ ಕಾಲದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ಸರ್ವಶ್ರೇಷ್ಠ ಹೋರಾಟಗೈದಂತಹ 21 ಪರಮವೀರ ಯೋಧರ ಮೂರ್ತಿಗಳು ಹಾಗೂ ದೇಶಕ್ಕಾಗಿ ಅವರ ಕೊಡುಗೆಯ ವಿವರಗಳನ್ನು ನೋಡಿಕೊಂಡು ಈ ಉದ್ಯಾನದಲ್ಲಿ ಹಾಗೆ ಒಂದು ವಿಹಾರವನ್ನು ಮಾಡ್ಕೊಂಡು ಬರ್ಬೋದು.